ಈಗ ಕರ್ನಾಟಕ ರಾಜ್ಯಾದ್ಯಂತ ರೈತ ಚಳವಳಿ ಬಹಳ ಬುಗಿಲೆ ಎದ್ದೈತಿ. ರೈತಾಪಿ ಜನರನ್ನು ಕೆಣಕಿದ್ರ ಅವರ ಶಾಪ ಮಾತ್ರ ಹತ್ತಿದ್ರ ಇನ್ನು ಫ್ಯಾಕ್ಟ್ರಿ ಮಾಲಕರು ಇನ್ನು ಫ್ಯಾಕ್ಟ್ರಿ ಮಾರ್ಕೊಂಡು ಹೋಗ್ಬೇಕಾಕೈತಿ ಪರಿಸ್ಥಿತಿ. ಯಾಕೆ ಹೇಳ್ತಾನಂತೀರಿ? ಇದು ಕಡಕ ಜವಾರಿ ಕಾಕ. ಇವತ್ತು ರೈತಾಪಿ ಜನರ ಗೋಳು ಕೇಳೋರು ಯಾರು? ಎಲ್ಲಿ ನೋಡಿದಲ್ಲಿ ಅವರು ಹಾದಿ ಬೀದಿಗೆ ಬಂದಾರ ಪಾಪ. ಎಲ್ಲಿ ನೋಡಿದಲ್ಲಿ ರಸ್ತೆ ತಡೆ ಮಾಡಾಕತ್ತಾರ. ರೈತಾಪಿ ಜನರು ತಾವು ಬೆಳೆದಂಥ ಕಬ್ಬಿನ ಬೆಲೆಗೆ ಸೂಕ್ತ ಬೆಲೆ ಕೊಡಂಥೇಳಿ ಎಷ್ಟೋ ವರ್ಷಗಳಿಂದ ಅವರ ಹೋರಾಟ ಇನ್ನೂವರೆಗೆ ಅದು ಮುಕ್ತಾಯ ಹಂತ ಕಾಣ್ತಾ ಇಲ್ಲ. ಆ ರೈತ ಅನ್ನೋದು ಮತ್ತು ದೇಶದ ಬೆನ್ನೆಲುಬು, ಅನ್ನ ಹಾಕುವ ಅನ್ನದಾತ ಅನ್ನುವ ವಾಕ್ಯ ಅಷ್ಟೇ ರೀ. ಆದರೆ ಇವತ್ತು ರಾಜಕಾರಣಿಗಳು ತಮ್ಮ ಅಧೀನದಲ್ಲಿ 2 4 4 5 10 ಫ್ಯಾಕ್ಟ್ರಿಗಳನ್ನು ಕಟ್ಟಿದ್ದೀರಿ. ಆದರೆ ಆ ಬಡ ರೈತ 10 ಎಕರೆ ಅವನ ಜಮೀನಿದ್ರೆ ಎಷ್ಟೋ ವರ್ಷ ಆಯಿತು 15 ಎಕರೆ ಮಾಡಲಿಲ್ಲ. ಯಾಕ? 10 ಎಕರೆ ಬೆಳೆದಂಥ ಕಬ್ಬಿನಿಂದ ಅವನು ಆ ಬಂದಂಥ ಬಿಲ್ಲಿನಿಂದ ಅನೇಕ ತನ್ನ ಸಂಸಾರದ ಜೀವನ ಸಾಗಿಸಬೇಕು, ವಿದ್ಯಾಭ್ಯಾಸ ನೋಡ್ಕೋಬೇಕು, ಗೊಬ್ಬರ ನೋಡ್ಕೋಬೇಕು. ಪರಿಸ್ಥಿತಿ ಏನೈತಿ ಅವನ ಸಂಸಾರದು, ಮದುವೆ ಕಾರ್ಯಕ್ರಮ, ವಾಸ್ತುಶಾಂತಿ, ಮನೆ ಎಲ್ಲ ಔಷಧೋಪಚಾರ ಕಾರ್ಯಕ್ರಮಗಳನ್ನು ಸಹಿತ ಆ ಕಬ್ಬಿನ ಬಿಲ್ಲಿನ ಮೇಲೆ ಅವಲಂಬಿತನಾಗಿ ಮತ್ತೆ ಎಲ್ಲ ದುಡ್ಡ ಖಾಲಿ ಆದ ಮೇಲೆ ಸಾಲಕ್ಕೆ ಮೊರೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಅನೇಕ ಉದಾಹರಣೆಗಳು ಕರ್ನಾಟಕದಲ್ಲಿ ನೋಡಿದಿರಿ. ಯಾಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತರ ಸರ್ಕಾರ ಬರಬೇಕಂತೇಳಿ ಪ್ರೊಫೆಸರ್ ನಂಜುಂಡಸ್ವಾಮಿ ಹೇಳಿದರು, ಬಾಬಾಗೌಡ ಪಾಟೀಲ್ ಹೇಳಿದರು. ರೈತ ಸಂಘಟನೆಗಳು ಎಲ್ಲಿಯವರೆಗೆ ಒಕ್ಕಟ್ಟಾಗಲಿಲ್ಲ ಅಲ್ಲಿಯವರೆಗೆ ಇದೇ ರೀತಿ ದ್ವಂದ್ವ ನೀತಿಗಳನ್ನು, ಒಡೆದಾಳುವ ನೀತಿಗಳನ್ನು ಈ ಫ್ಯಾಕ್ಟ್ರಿ ಮಾಲೀಕರು ಅನುಸರಣೆ ಮಾಡಿಕೊಂಡ್ರು. 3,500 ಕೇಳಾಕತ್ತಾರ್ರಿ, 4,500 ಕೊಟ್ರೂ ಕಡಿಮೆ ಐತಿ. ನೀವು ಕಬ್ಬ ಅಷ್ಟ ಕೊಡ್ತಾರೆ ರೈತರು ಪಾಪ. ನೀವೇನು ಮಾಡ್ತೀರಿ? ಆ ಕಬ್ಬ ತಗೊಂಡು 20 ನಮೂನಿ ಅದರೊಳಗಿಂದ ಎಲ್ಲ ಪದಾರ್ಥಗಳನ್ನ ಬೆಳೆ ಬಾಳುವಂಥ ವಸ್ತುಗಳನ್ನು ವಿಂಗಡಣೆ ಮಾಡಿ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ತೀರಿ. ಇಥೆನಾಲ್, ಶೆರೆ, ಮೊಲಾಸಿಸ್, ಸ್ಪಿರಿಟ್ ಏನೇನು ತಯಾರು ಮಾಡ್ತೀರಿ. ಇವತ್ತು ರೈತ ಬೆಳೆದಂಥ ಕಬ್ಬಿಗೆ ಬೆಲೆ ಇಲ್ಲ, ನಿಮ್ಮ ಫ್ಯಾಕ್ಟ್ರಿಗಳು ಮಾತ್ರ ಮತ್ತೊಂದು ಆಗಾಕತ್ತಾವ. ಇದೊಂದು ಯಕ್ಷ ಪ್ರಶ್ನೆ. ರೈತ ನೋಡಿದ್ರೆ ಅದ ದೋತ್ರ, ಅದ ಅರಿವಿ, ಅದ ಕಾಲಾಗಿನ ಚಪ್ಪಲ. ಅವನ ಪರಿಸ್ಥಿತಿ ಕರುಣಾಜನಕ ಐತಿ. ಅವನ ಕಣ್ಣೀರನ್ನು ಕೋಡಿ ಹರಿಸಾಕತಾನ. ತಾನು ಬೆಳೆದಂಥ ಕಬ್ಬಿಗೆ ಬೆಲೆ ಕೊಡ್ರಿ ಅಂಥೇಳಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದೈತೆ ಅಂದ್ರೆ ಇನ್ನು ಫ್ಯಾಕ್ಟ್ರಿಗಳು ಬಂದಾಗೋ ಪರಿಸ್ಥಿತಿ ಬರ್ತೈತಿ. ಕನಿಷ್ಠ 3,500 ಅದು ಏನೂ ಅಲ್ಲ, ಏನು ಭಿಕ್ಷೆನ? ಅವನು ಎಷ್ಟು ಕಷ್ಟಪಟ್ಟಿರ್ತಾನ ರಾತ್ರಿ ಹಗಲಿ. ಈ ಸಂಘಟನೆ ಮುಖಾಂತರ ಅವನು ಈಗ ರೋಡಿಗೆ ಬಂದಾನ. ಆ ರೋಡಿಗೆ ಬಂದಂದು ರಾಜಕೀಯ ನಾಯಕರು ಸಿನಿಮಾ ನೋಡಾಕತ್ತಾರ್ರಿ, ಅವರು ಮ್ಯಾಚ್ ನೋಡಾಕತ್ತಾರ, ಮನರಂಜನೆ ಮಾಡಾಕತ್ತಾರ. ಈ ರೈತರಿಂದಲೇ ಇವತ್ತು ಅವರ ಐಷಾರಾಮಿ ಜೀವನ, ಬಂಗಲೆ, ಕಾರುಗಳು, ಅನೇಕ ಅವರ ಐಷಾರಾಮಿ ಜೀವನದ ಬದುಕನ್ನು ಕಲ್ಪನೆ ಮಾಡ್ಕೊಂಡು ಬಿಟ್ಟಾರ ಈ ರೈತರ ಬೆವರಿನ ಬೆಲೆ. ಯಾರು ಕಾಣ್ತಾರೆ ಇವತ್ತು? ಯಾಕೆ ಇವತ್ತು ರೈತರ ಹೋರಾಟದಲ್ಲಿ ಮುಂಚೂಣಿಯಾದಂಥ ಶಶಿಕಾಂತ್ ಗುರೂಜಿ ಚೂನಪ್ಪ ಪೂಜಾರಿಗೆ ಬೇಕೇನ್ರಿ? ಎಷ್ಟೊಂದು ದಿನಗಳಿಂದ ಅವರ ಹೋರಾಟ ಪ್ರತಿ ಫ್ಯಾಕ್ಟ್ರಿಗಳಿಗೆ ಹೋಗಿ ಅಲ್ಲಿ ಅಟ್ಯಾಕ್ ಮಾಡಾಕತ್ತಾರ. ಆದರೂ ಸಹಿತ ಅವರಿಗೆ ಸೂಕ್ತ ಬೆಲೆಯ ಘೋಷಣೆ ಆಗ್ತಾ ಇಲ್ಲ. 4,500 ಕೊಡ್ಬೇಕು, 4,500 ಕೊಟ್ರೂ ಕಡಿಮೆ. 10 ಎಕರೆ ಜಮೀನು ನಾವು ರೈತ ಯಾಕೆ 20 ಎಕರೆ ಆಗಲಿಲ್ಲ. ಫ್ಯಾಕ್ಟ್ರಿ ಅವು ಮಾತ್ರ ಒಂದು ಫ್ಯಾಕ್ಟ್ರಿ ಇದ್ದದ್ದು 5 ವರ್ಷನಾಗ ಮತ್ತೊಂದು ಫ್ಯಾಕ್ಟ್ರಿ ಮಾಡ್ತಾನೆ. ಅವನ ಐಷಾರಾಮಿ ಜೀವನ ನೋಡ್ರಿ. ಅವನು ಎಲ್ಲಿಂದ ದುಡ್ಡು ತರಾಕತ್ತಾನ? ಇವ್ರದ್ದು ಬೆಳೆದಂಥ ಬೆಲೆಗೆ ಬೆಲೆ ಇಲ್ಲ. ಆದರೆ ಅವನು ತೆಗೆದುಕೊಂಡಂಥ ಆ ಕಬ್ಬನ್ನು 20 ನಮೂನಿಯ ಪದಾರ್ಥ ಮಾಡಿ ಇವತ್ತು ದೇಶ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಾಕತ್ತಾನ. ರೈತನ ಬೆವರಿನ ಬೆಲೆ ಭಾಳ ಬೆಲೆ ತತ್ತಬೇಕಾಕೈತಿ. ಇವತ್ತು ರೈತಾಪಿ ಜನರ ಶಾಪ ತಗೋತೀರಿ ನೀವು. ಇದೇ ಘನ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ನಿದ್ದೆ ಮಾಡಬೇಡ್ರಿ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಎಲ್ಲಿದ್ದೀರಿ? ತಕ್ಷಣ ಧಾವಿಸ್ರಿ. ಪ್ರತಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೈಕಟ್ಟಿ ಕೂಡಬೇಡ್ರಿ. ಪ್ರತಿ ಜಿಲ್ಲೆಗಳಲ್ಲಿಯೂ ಸಹಿತ ಈ ಭುಗಿಲೆದ್ದ ಆಕ್ರೋಶ ಇವತ್ತು ಗುರ್ಲಾಪುರದಲ್ಲಿ ನೋಡ್ರಿ, ಸಾವಿರಾರು ರೈತರು ಇವತ್ತು ಎಷ್ಟೊಂದು ವಿನಂತಿ ಮುಖಾಂತರ ತಮ್ಮ ಹೋರಾಟ ಮಾಡಾಕತ್ತಾರ. ಶಾಂತಿಯುತ ಹೋರಾಟ. ಎಂದ ರೈತ ಬೀದಿಗೆ ಬರ್ತಾನ ಅಂದ ದೇಶದ ಪ್ರಜೆಗಳಿಗೆ ಸುಖ ಶಾಂತಿ ಸಿಗುವುದಿಲ್ಲ. ರೈತನ ಶಾಪ ತಗೊಂಡ್ರೆ ಬದುಕುವಂಥ ಪರಿಸ್ಥಿತಿ ಬರೋದಿಲ್ಲ. ರೈತ ಶಾಪ ಕೊಟ್ಟರೆ ಭಸ್ಮಾಸುರ ಆಗ್ತೀರಿ. ಆ ಹೃದಯವಂತ ರೈತ ವಿನಯದಿಂದ ಕೇಳಾಕತ್ತಾನ, ತಾನು ಬೆಳೆದಂಥ ಕಬ್ಬಿಗೆ 3,500 ಕೊಡ್ರಿ. ನೀವು 3,500 ಘೋಷಣೆ ಮಾಡಕ್ಕೆ ತಯಾರಿಲ್ಲ. ಅವನು ಯಾಕೆ ಬರ್ತಿದ್ದ ಬೀದಿಗೆ? ಅಸಂಖ್ಯಾತ ರೈತರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ರಾಜ್ಯಾದ್ಯಂತ ಹೋರಾಟದ ಕಹಳೆ
ಈ ಹಿಂದಕಲೆ ಅಂತಿದ್ರು ದೆಹಲಿಯಲ್ಲಿ ರೈತ ಚಳವಳಿ ಆಯಿತು, ಮಹೇಂದ್ರ ಸಿಂಗ್ ತಿಕಾಯತ್. ಪ್ರಧಾನಮಂತ್ರಿ ಮೋದಿಯವನ್ನ ಅಳಗಾಡಿಸಿದಂಥ ರೈತ ಸಂಘಟನೆ ಇವತ್ತು ಕರ್ನಾಟಕದಲ್ಲಿ ರೈತರ ಸರ್ಕಾರ ಬರಬೇಕೆಂದು ಅನೇಕ ಮಹಾನ ರೈತ ಸಂಘದವರು ಹೇಳಿದರು. ಆದರೆ ರೈತ ಸಂಘದವರು ಒಂದಾಗಬೇಕು. ಆ ಒಂದಾಗುವ ಪರಿಸ್ಥಿತಿ ಇದು ಕಬ್ಬಿನ ಬೆಲೆದಿಂದ ನಿರ್ಮಾಣ ಆಗೈತಿ. ಇವತ್ತು ಈ ಕಬ್ಬಿನ ಬೆಲೆ 4,500 ರೂಪಾಯಿ ಕೊಟ್ಟರು ಸಹಿತ ಆ ರೈತನ ಮಾತ್ರ ಶ್ರೀಮಂತ ಆಗೋದಿಲ್ಲ, ರೈತ ಬಡವಾಗಿ ಉಳಿತಾನ. ಈ ಫ್ಯಾಕ್ಟ್ರಿ ಮಾಲಕರು ಮಾತ್ರ ಶ್ರೀಮಂತರಾಗ್ತಾರ. ಯಾಕ್ರಿ ಇದೊಂದು ನೀತಿ? ಸರ್ಕಾರ ಕಣ್ಣು ಮುಚ್ಚಿ ಹಾಕ್ಕೊಳ್ತೈತಿ. ತಕ್ಷಣ ಆದೇಶ ಮತ್ತು ಸುತ್ತೋಲೆಗಳನ್ನ ಹೊರಡಿಸ್ಬೇಕು, 4,500 ಕೊಡ್ತೇವೆ ಅಂತೇಳಿ. ಅವ್ರು ಕೇಳಿದ್ದ 3,500. 3,500ಕ್ಕೂ ಒಪ್ತಾ ಇಲ್ಲ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಐತೇನ್ರಿ ರಾಜಕಾರಣಿಗಳೇ? ಈ ರೈತನ ಶಾಪ ಯಾಕೆ ತಗೊಳಕತ್ತೀರಿ? ರೈತ ರಾತ್ರಿ ಹಗಲಿ ತನ್ನ ಹೊಲದಲ್ಲಿ ಕೆಲಸ ಮಾಡ್ಕೋತು, ಬಿತ್ತಾನ ಮಾಡ್ಕೋತು, ಅವನ ಭವನೆ ಕೇಳವರು ಯಾರು? ರೈತನ ಗೋಳು ಹೇಳವರು ಯಾರು? ಇದೇ ಇವತ್ತಿನ ವಿಶೇಷ ಸ್ಟೋರಿ. ಇವತ್ತು ರೈತನ ಶಾಪ ತಗೊಳಕ್ಕೆ ಹೋಗ್ಬೇಡ್ರಿ. ಬೀದಿಗೆ ಬಂದಾನ ಆ ರೈತನ ಶಾಪ ತಗೊಂಡ್ರೆ ಬೂದಿಯಾಗಿ ಹೋಗ್ತೀರಿ. ಅದರ ಸಲುವಾಗಿ ಈ ಕಡಕ ಜವಾರಿ ಕಾಕ ಇವತ್ತು ರಾಜ್ಯಾದ್ಯಂತ ದನಿ ಎತ್ತಿದಾನ. ರೈತರಿಗೆ ಬೆಂಬಲ ಕೊಡ್ರಿ. ಯಾವುದೇ ಸಂಘಟನೆದವರು ಇರಲಿ, ಇವತ್ತು ರೈತನ ಜೊತೆ ಕೈ ಜೋಡಿಸ್ರಿ. ರೈತ ಬೆಳೆದರೆ ನಮಗೆ ತೊತ್ತು, ಇಲ್ದಿದ್ರೆ ನಾವು ಉಪವಾಸ ಬೀಳೋ ಪರಿಸ್ಥಿತಿ ಬರ್ತೈತಿ. ಅದರ ಸಲುವಾಗಿ ಈ ವಿಡಿಯೋ ಕರ್ನಾಟಕ ಸರ್ಕಾರದ ಹಿತ್ತಾಳೆ ಕಿವಿ ಇರುವ ಮಂತ್ರಿಗಳಿಗೆ ಮುಟ್ಟಬೇಕು. ಮುಟ್ಟಿಸ್ತೀರಿ ಎಲ್ಲರೂ ಮುಟ್ಟಿಸ್ರಿ. ರೈತರ ಪರವಾಗಿ ನಿಲ್ಲೋಣ. ಅನೇಕ ಸಂಘದವರು ಬಂದಾರ, ಅನೇಕ ರಾಜಕಾರಣಿಗಳು ಬಂದಾರ. ಭಾಷಣ ಮುಖಾಂತರ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಾಕತ್ತಾರ. ಅದರ ಸಲುವಾಗಿ ಈ ನಂಬರ್ 1 ಸುದ್ದಿವಾಹಿನಿ ಕಡಕ ಜವಾರಿ ಕಾಕ ರೈತಾಪಿ ಜನರ ಜೊತೆ ಕೈ ಜೋಡಿಸುವ ಸಲುವಾಗಿ ಇವತ್ತು ಶ್ರದ್ಧನಾಗಿ ಈ ಸುದ್ದಿ ಬಿತ್ತರಣೆ ಮಾಡೇನೆ. ಇವತ್ತು ರಾಜ್ಯಾದ್ಯಂತ ಈ ಸುದ್ದಿ ಪ್ರಸಾರ ಆಗಬೇಕು. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ನೋಡ್ರಿ, ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ತೀರಿ, ಮನಿಸಿಕೆಗಳನ್ನ ಹಾಕ್ರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಬದುಕಲೊಂದು ಮನದಲ್ಲಿ ಚಿಂತಿ, ಮನದಲ್ಲೊಂದು ಬದುಕುವ ಚಿಂತಿ, ಮನದಲ್ಲೊಂದು ಬದುಕಿನ ಚಿಂತಿ, ಮಾಡಲಾಕ ಬಂದೀರಿ ಸಂತಿ, ಮನದಲ್ಲೊಂದು ಬದುಕಿನ ಚಿಂತಿ, ಮಾಡಲಾಕ ಬಂದೀರಿ ಸಂತಿ. ಅವ್ರು ಬರಬೇಕೇನಿಲ್ಲ, ಏನ ಅವ್ರು ಬರಬೇಕಿಲ್ಲ, ಬರಬೇಕವ್ರು. ಅಲ್ಲಿ ಬ್ಯಾಂಕ್ ಬೇರೆ ನಾವೇನು ರೋಜ್ ಕೆಲಸ ಹೇಳಕ್ ಬರ್ತಲ್ಲ. ಮತ್ ನಾವೇನ್ ಮಾಡ್ತೇವೆ ನಮಗೆ ಗೊತ್ತಲ್ಲ. ಮತ್ ಭಾಗದೊಳಗೆ ದೊಡ್ಡ ದೊಡ್ಡ ರಾಜಕಾರಣಿಗಳದಾರ, ಒಬ್ಬ ವ್ಯಕ್ತಿನೂ ಇಲ್ಲಿ ಬಂದಿಲ್ಲ.
ಆ ಎಲ್ಲಾ ರಾಜಕಾರಣಿಗಳಿಗೆ ಶಕ್ತಿಯಾಗಿ ನಿಂತಿರ್ತಕ್ಕಂಥ ವಕೀಲರ ಸಂಘ ಇವತ್ತು ಅಣ್ಣ ಕೊಟ್ರ ನೀವಿಲ್ಲ ಅಂದ್ರೆ ನಾವಿಲ್ಲ ಅಂತ ನಿಮ್ ಬೆಂಬಲಕ್ಕೆ ಬಂದಾರಲ್ಲ, ಈ ವಕೀಲರು ನೋಡ್ಯಾರ ನೀವು ನಾಚ್ರಿ ಇವತ್ತಿನ ಸ್ವಲ್ಪ. ಇನ್ನೊಬ್ಬರಿ ಭಾಗದ ಬಾಗೋಜಿ ಕೊಪ್ಪದ ಪರಂ ಪೂಜ್ಯರು ಯಾವತ್ತು ನಮ್ಮ ರೈತ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಲ್ತಾರ. ಬಾಗೋಜಿ ಕೊಪ್ಪದ ಪರಂ ಪೂಜ್ಯರು ಯಾವ ರೀತಿ ಅಂದ್ರೆ ಮೂಡಲಿಗೆ ಹಿಡ್ಕೊಂಡು ಎಲ್ಲಾ ಹೋರಾಟದವ್ರು ನಮ್ ಜೊತೆ ಇರ್ತಾರ. ಇವತ್ತು ಅನ್ನದಾತನ ವೇದಿಕೆಗೆ ನಾವು ಬಂದು ಇವತ್ತು ನಿಮ್ ಬೆಂಬಲವಾಗಿ ನಿಲ್ತೀನಿ ಅಂತ ಹೇಳಿದ್ರೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಅಭಿನಂದನೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಒಂದು ವಿನಂತಿ ಮಾಡಿಕೊಳ್ಳುತ್ತೀನಿ. ಅಥಣಿ ತಾಲೂಕಿನೊಳಗೆ ಕೆಂಪವಾಡ ಫ್ಯಾಕ್ಟರಿ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಫ್ಯಾಕ್ಟರಿ ಅದು ಕಬ್ಬು ಕಡಿಯಾಕತ್ತಾರ. ಅಕಸ್ಮಾತ್ ಆಗಿ ನಮ್ಮ ರೈತರು ಟ್ರ್ಯಾಕ್ಟರ್ ಕೆಡವಿ ಬೆಂಕಿ ಹಚ್ಚರ ನಮಗೆ ಸಂಬಂಧ ಇಲ್ಲ. ಇಲ್ಲ ನಮ್ಮ ತಾಳ್ಮೆ ಪರೀಕ್ಷೆ ಮಾಡುವಂಗಿರಂಗಿಲ್ಲ. 2 ದಿನದಿಂದ ನಾವು ಇಲ್ಲಿ ಕುಂತೀವಿ. ಮನೆಯೊಳಗೆ ಹಬ್ಬ ಹರಿದಿನ ಕರ್ನಾಟಕ ರಾಜ್ಯೋತ್ಸವ ಬಿಟ್ಟು ಕುಂತೀವಿ. ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಈಗ 2 ರೈತರ ನಾವು ಅಥಣಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ದಾಗ ನಿಂತಾರ, ಫ್ಯಾಕ್ಟರಿ ಕಡೆ ಹೊಂಟಾರ. ನಮಗ ಸಂಬಂಧ ಇಲ್ಲ, ಏನಾದ್ರೂ ನಮಗ ಸಂಬಂಧ ಇಲ್ಲ, ಏನಾದ್ರೂ ನಮಗ ಸಂಬಂಧ ಇಲ್ಲ. ಪ್ರಭಾಕರ್ ಕೋರೆ ಫ್ಯಾಕ್ಟರಿ ಎಂಬಡಿ ಹೇಳಕತ್ತಾನ, ಇಲ್ಲಿ ಬಂದ್ರೆ ನೀವು ಬಿಡಂಗಿಲ್ರಿ, ನಾವು ಅಲ್ಲೇ ಹೇಳ್ತೇವನಕತ್ತಾನ. ಏನ್ ಸಂಬಂಧ ಇಲ್ಲ, ಇಲ್ಲೇ ಬರ್ಬೇಕು, ಇಲ್ಲಿ ಬರ್ಬೇಕು. ಏನ್ ಕಬ್ಬ ಕಡ್ದಿಯಲ್ಲ, ಮಹಾರಾಷ್ಟ್ರದೊಳಗೆ 3,550 ಕೊಡಕತ್ತಾರ. ಅಷ್ಟೇ ನಾವು ಕೇಳಕತ್ತಿಲ್ಲ, 3,500 ಕೇಳಕತ್ತೀವಿ. ಅಷ್ಟೇ ಯಾವಾಗ ನಾವು ಘೋಷಣೆ ಮಾಡ್ತೇವೆ ಫ್ಯಾಕ್ಟರಿ ಚಾಲು ಮಾಡ್ತೇವೆ ಬಂದಿಲ್ಲ ಹೇಳುವ, ನೀನು ಬಿಟ್ಟು ಕಳಿಸ್ತೇವೆ ಅಷ್ಟೇ. ಯಾರು ಫ್ಯಾಕ್ಟರಿ ಚಾಲು ಮಾಡುವಂಗಿಲ್ಲ. ನೀ ಅಂದ್ರೆ ಹೋರಾಟ ಹಿಂದ್ ತಕ್ಕೊಂಡ ಹಿಂದ್ ಹೋಗ್ತಾರ. ನಾಳೆ ರಾಜ್ಯೋತ್ಸವ ಐತಿ, ಏನು ಸಂಬಂಧ ಇಲ್ಲ. ಕರ್ನಾಟಕ ರಾಜ್ಯೋತ್ಸವ ಅಲ್ಲ, ನಾಳೆ ಇಲ್ಲೇ ನಾವು ರೈತ ರಾಜ್ಯೋತ್ಸವ ಮಾಡ್ತೀವಿ. ರೈತ ರಾಜ್ಯೋತ್ಸವ ಮಾಡ್ತೀವಿ. ಯಾವ್ಯಾವ ಬೆಂಗಳೂರು ಹೋಗಿ ರಾಜಕಾರಣಿಗಳ ಡೆಲ್ಲಿಗೆ ಹೋಗಿರ ಅಲ್ಲೇ ಇರ್ರಿ. ನಿಮ್ಮನ್ನ ಇಲ್ಲಿ ಕರೆಸೋ ತಾಕತ್ತು ನಮಗೈತಿ, ಕರೆಸೋ ತಾಕತ್ತು ಐತಿ. ಈ ಹೋರಾಟ ವೇದಿಕೆ ಹಂಗಾಗೈತಿ ಹೇಳೀಗ. ಎಲ್ಲಾ ಫ್ಯಾಕ್ಟರಿ ಅವರು ಲಾಗನ್ ಕೊಟ್ಟಿದ್ರಲ್ಲ, ಗ್ಯಾಂಗ್ ಕೊಟ್ಟಿರಲ್ಲ, ಈ ಶಕ್ತಿ ಹಂಗ ಸಂಪನ್ನ ಆಗಿದ್ದಾರೆ. ಎಲ್ಲಾರು ಹಿಂದೆ ತಕ್ಕೊಳಕತ್ತಾರ, ಎಲ್ಲಾರು ಹಿಂದೆ ತಕ್ಕೊಳಕತ್ತಾರ. ನೀವೆಷ್ಟು ಗಟ್ಟಿ ಕುಂತಾರಲ್ಲ, ಇವತ್ತೇನಿತ್ತು ಅವ್ರ ಇಂಟೆಲಿಜೆನ್ಸ್ ಮಾಹಿತಿ, ಯಾರು ರೈತರು ಬರಂಗಿಲ್ಲ, ಹೋರಾಟ ಹಿಂದೆ ತಕ್ಕೊಳ್ತಾರ ಅಂತೇಳಿ ತಮ್ಮ ಬರೀ ಫೇಸ್ಬುಕ್ ದಿಂದ ಮಂದಿ ಎಷ್ಟು ಬಂದೈತಿ ಯಾರಿಗೂ ಹೇಳಿಲ್ಲ, ಯಾರಿಗೆ ರೊಕ್ಕನ ಕೊಟ್ಟಿಲ್ಲ, ಯಾರಿಗೆ ಊಟ ಮಾಡಿಸಿಲ್ಲ, ಯಾರಿಗೆ ಸರಿಯಾದ ಬಾಟ್ಲಿ ಕೊಟ್ಟಿಲ್ಲ. ರೈತರು ತಾವ ರೊಟ್ಟಿ ತಗೊಂಡು, ಅಕ್ಕಿ ತಗೊಂಡು, ಜೋಳ ಗೋಧಿ ಎಲ್ಲಾ ತಗೊಂಡು ಬರಾಕತ್ತಾರ. ಯಾರು ಹಿಂದೆ ಸರಿಯಂಗಿಲ್ಲ. ಅಥಣಿಗೆ DSP ಅವ್ರು ಯಾರದೇ ಇಂಟಿಮೇಷನ್ ಕೊಡ್ರಿ. ಶ್ರೀಮಂತನ ಪಾಟೀಲ್ ಏನ್ ಫ್ಯಾಕ್ಟರಿ ಐತಲ್ಲ ಗೇಟ್ ಹಾಕ್ಬೇಕು, ಅಲ್ಲಿ ಒಂದು ಕಬ್ಬು ಹೋಗಬಾರ್ದು. ಅಕಸ್ಮಾತ್ ಫ್ಯಾಕ್ಟರಿ ಸುಟ್ರ ಅಂದ್ರೆ ಗೇಟಿಗೆ ಬೆಂಕಿ ಹಚ್ಚಿದ್ರೆ ನಮಗ್ ಸಂಬಂಧ ಇಲ್ಲ. ನಾವು ಮೊದಲ ಹೇಳ್ತೀವಿ, ಇನ್ಮೇಲೆ ಹೋರಾಟ ಶಾಂತಿಯುತವಾಗಿ ಹೋಗಂಗಿಲ್ಲ. ನಾನು ಎಚ್ಚರಿಕೆ ಕೊಡಕತ್ತೀನಿ. ಈಗ ಬಾಗೋಜಿ ಕೊಪ್ಪದ ಪರಂ ಪೂಜ್ಯರು ಈ ಹೋರಾಟದ ವೇದಿಕೆ ವಕೀಲರು ಮಾತಾಡಿ ಮಾಡ್ರಿ, ಗುರು ಬಸವಣ್ಣನ ನೆನಸ್ರಿ. ಇವತ್ತು ನಿಮ್ ರೀತಿಗೆ ಚಲೋ ನಮ್ ರೈತರು ಹೇಳಾಕತ್ತಾರ, ಪಾಪ ಮಾಡಿವ್ರಿ ಸ್ವಾಮಿಗಳು ನಾವು ಅಂತೇಳಿ. ಆದ್ರೆ ಪಾಪ ಮಾಡಿಲ್ಲ, ದೇಶಕ್ಕೆ ಅನ್ನ ಹಾಕವ್ರು ನೀವು. ನಿಮ್ಮ ಕಣ್ಣೀರಿನ ಒಂದು ಹನಿ, ನಿಮ್ಮ ಕಣ್ಣೀರಿನ ಬಿಸಿ ಹನಿ ಸರ್ಕಾರಕ್ಕೆ ತಟ್ಟದ ಅನ್ನುವಂತಹ ಈ ಮಾತನ್ನ ಹೇಳ್ತಾ ನಾಚಿಕೊಡ್ಬೇಕು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರಿಗೆ. ರೈತರು ನೀವು ಏನ್ ಮಾಡಾಕತ್ತಾರಪ್ಪ ಅಂತಂದ್ರೆ, ಬೆಳಗಿಂದ ನೀವು ಇಷ್ಟೊಂದು ಮನ್ಯಾನ ಹೆಂಡ್ರ ಮಕ್ಕಳ ದನ ಕರ ಎಲ್ಲಾ ಬಿಟ್ಟಿಲ್ಲಿ ಕೂತ್ಕೊಂಡಿದ್ದೀರಿ. ನೀವು ಲೆಕ್ಕಕ್ಕಿಲ್ಲ ಅವ್ರಿಗೆ. ಯಾರೋ ಒಬ್ರು RSS ಬ್ಯಾನ್ ಮಾಡ್ರಿ ಅಂತ ಪತ್ರ ಬರೆದ್ರೆ ದೌಡ ನಿರ್ಣಯ ತಗೋತಾರೆ. ಏನ್ ಅನ್ಬೇಕು ಇವ್ರಿಗೆ? RSS ಬ್ಯಾನ್ ಮಾಡಾಕ ಇವ್ರು ನಿರ್ಣಯ ತಗೋತಾರ. ಎಂತ ಕ್ಷುಲ್ಲಕ ಒಂದು CM ಅನ್ನ ಕರ್ನಾಟಕ ದುರ್ದೈವ ನಮ್ದು ಇವತ್ತು ದಿವಸ ಹೇಳ್ಬೇಕು ಅಂತಂದ್ರೆ, ಫ್ಯಾಕ್ಟರಿ ಮಾಲಕರು ಅವರೇ ಆಗ್ಯಾರ, CM ಅವರೇ ಆಗ್ಯಾರ, ಮಂತ್ರಿಗಳು ಅವರೇ ಆಗ್ಯಾರ. ನೀವು ಸುಮ್ಮನೆ ಇಡಬೇಡ್ರಿ, ಬಿಟ್ರಿ ನಾಡನ್ನ ಮಾರ್ಕೊಂಡ್ ತಿಂತಾರ ಮುಂದಿನ ನಿರ್ಮಾಣದಲ್ಲಿ. ಅದಕ್ಕಾಗಿ ಬಹಳ ಎಚ್ಚರದಿಂದಿರ್ರಿ. ನಾಳೆ ಏನಾದ್ರೂ 10 ಗಂಟೆ ಒಳಗೆ ನಿರ್ಣಯ ಸಿಗದೇ ಇದ್ರ ನಿಮ್ಮ ಪರವಾಗಿ ನಿಮ್ಮ ಹೋರಾಟ ಇಲ್ಲಿ ಉಗ್ರ ಆಗ್ತದ. ಒಬ್ಬ ಕರ್ನಾಟಕದ ಸನ್ಯಾಸಿ ಅಮರನಾಥ ಉಪವಾಸವನ್ನ ಕೈಗೊಳ್ತಾನೆ ಅನ್ನುವಂಥದ್ದನ್ನ ನೀವು ಮರೆಯಬಾರದು. ಖಂಡಿತವಾಗಲೂ ನಿಮ್ಮ ಕಬ್ಬಿನ ಬೆಳೆಗೆ ಸರಿಯಾದ ಬೆಲೆಯನ್ನ ಕೊಡ್ಲಿಕ್ಕೆ ನಾನು ಉಪವಾಸ ಕೂಡ್ತೇನೆ. ಇಲ್ಲಿ ಬಂದೇನ್ ಹೇಳುತ್ತೆ, ಒಂದು ತಾಕತ್ತು ಬೇಕಲ್ಲ. ಇಲ್ಲೆಲ್ಲ ಸಾವಿರಾರು ಜನ ಎದಕ್ ಕುಂತಾರ? ಇಲ್ಲಿ ಪ್ರಭಾಕರ್ ಕೋರೆದ ಬಂದ್ ಮಾಡೈತಿ, ಶ್ರೀಮಂತ ಪಾಟೀಲ್ ಬಂದ್ ಮಾಡಿ, ಸುಡಾಕ 500 ಜನ ಹೋಗಿದ್ರು. ನೀನ್ 10ನೇ ಅವ್ರು ಅದನ್ನು ಬಂದ್ ಮಾಡಿ. ರಾಜ್ಯ ಯಾವ ಚಾಲೂ ಮಾಡಂಗಿಲ್ಲ.
ಕಬ್ಬಿನ ಟ್ರ್ಯಾಕ್ಟರ್ ನಂಬೋದ, ಗ್ಯಾಂಗ್ ನಂಬೋದ, ನಿನ್ನ ಫ್ಯಾಕ್ಟ್ರಿ ಕೆಲಸ ಮಾಡೋ ಕಾರ್ಮಿಕರು ನಮ್ಮವ್ರ, ನಿನ್ನ ಗಾಡಿ ಹೊಡೋ ಡ್ರೈವರ್ ನಮ್ಮ ರೈತನ ಮಗ. ಒಮ್ಮೆ ಕರೆ ಕೊಟ್ಟ ರೋಡ್ ಮ್ಯಾಗ ನಿಂದಿರ್ಬೇಕಾಕೈತಿ ಅಷ್ಟ. ಹೋರಾಟ ಗಟ್ಟಿ ಒಟ್ಟ ಏನೇನು ಸರಂಗಿಲ್ಲ. ಯಾಕೆ ಸುಮ್ಮ ಅಲ್ಲಿ ಟ್ರ್ಯಾಕ್ಟರ್ ಚಲಾವತ್ತು, ಇಲ್ಲಿ ಟ್ರ್ಯಾಕ್ಟರ್ ಚಲಾವತ್ತು, ಬಂದ್ ಮಾಡೋದನ್ನ ಕೆಡಿಯುವ ನೀನು ಉಳಿಸ್ಕೊಳ್ಳೋ ತಾಕತ್ ರೈತಂಗ ಕೈ. ನೀನು ಓಪನ್ ಹೇಳಿಲ್ಲ ಇಲ್ಲಿ ಮೀಡಿಯಾದಾಗ, ಶ್ರೀಮಂತ ಪಾಟೀಲ್ ಫ್ಯಾಕ್ಟ್ರಿ ಚಲೋ ಆದ್ರೆ ಕಬ್ಬ ಸುಡ್ರಿಪ್ಪ, ಟ್ರ್ಯಾಕ್ಟರ್ ಕೆಡವ್ರಿ, ಅವ್ನ ಗೇಟಿಗೆ ಬೆಂಕಿ ಹಚ್ಚ್ರಿ, ನಮಗ್ ಸಂಬಂಧ ಇಲ್ಲ ತಿಳಿ. ಇದಕ್ಕಿಂತ ಏನ್ ದೊಡ್ಡ ಹೇಳೋದೈತಿ? ಹೋರಾಟಗಾರ ಅದಿರಲಿ ಕಿಚ್ಚೈತಿ ನಿಮಗೆಲ್ಲ ಗಟ್ಟಿ ಆಗಲ್ಲ. ಆಟೋ ಸ್ಟ್ಯಾಂಡ್ ಅವರು ವಕೀಲರ ಬೆಂಬಲ ಕೊಡಾಕತ್ತಾರ. ಇಲ್ಲಿ ನೋಡ್ರಿ, ಆಚಾರ್ಯ PU ಕಾಲೇಜ್ ಮೂಡಲಿಗೆ ಅವರು 500 ವಿದ್ಯಾರ್ಥಿಗಳನ್ನ ಯುವಕರನ್ನ ಕರ್ಕೊಂಡು ಬಂದು ನಿಮ್ ಹೋರಾಟಕ್ಕೆ ಬೆಂಬಲ ಕೊಡಾಕತ್ತಾರ. ಒಂದೂರಲ್ಲೋ ಪುಣ್ಯಾತ್ಮರ ಇಡೀ ರಾಜ್ಯಕ್ಕೊಂದು ಬೆಂಕಿ ಹತ್ತೈತೆ, ಹೋರಾಟದ ಬೆಂಕಿ. ಇನ್ನು ನಂಜುಂಡ ಸ್ವಾಮಿ ಅವ್ರನ್ನ ಯಾರು ನೋಡಿರೋ ಇಲ್ಲೂ ಗೊತ್ತಿಲ್ಲ, ಹೋರಾಟ ನೋಡಿರಿಲ್ಲ ಗೊತ್ತಿಲ್ಲ. ನಂಜುಂಡ ಸ್ವಾಮಿ ಅವರು ಹೋರಾಟವನ್ನ ಬದಲಾವಣೆ ಮಾಡ್ತಕ್ಕಂತ ಕಿಚ್ಚ ಗುರ್ಲಾಪುರ ಕ್ರಾಸ್ನಾಗ ಹತ್ತೈತಿ. ರೈತರು ಜಾತಿ ಮತ ಪಂಥ ಪಕ್ಷ ಎಲ್ಲಾ ಮರ್ತಿಲಿ ಬರಾಕತ್ತಾರ. ಎಲ್ಲಾ ರಾಜಕೀಯ ಮುಖಂಡರಿಗೆ ಸ್ವಾಗತ ಕೊಡ್ತೀವಿ, ರಾಜಕೀಯ ಮಾತಾಡಂಗಿಲ್ಲ, ರೈತರು ಅಷ್ಟ ಮಾತಾಡುದು. ಯಾರು ಬೇಕಾದ್ರೆ ಬರು, ನಿನ್ನ ವೇದಿಕೆ ಮ್ಯಾಗ ನೀ ಯಾರೇ ಬೇಕಾದ್ರೆ ಟೀಕಾ ಮಾಡಪ್ಪ, ಬಟ್ ರಾಜಕೀಯವ್ರೆಲ್ಲರಿಗೆ ಮುಕ್ತ ಅವಕಾಶ ಐತಿ. ಕಬ್ಬಿಂದ ಮಾತಾಡುದು, ಬಿಲ್ಲಿನ ಬಗ್ಗೆ ಅಷ್ಟೇ ಮಾತಾಡುದು. ನಿನ್ ಜಾತಿ ಧರ್ಮ ರಾಜಕೀಯ ಬಗ್ಗೆ ಒಟ್ಟ ಮಾತಾಡಂಗಿಲ್ಲ. ಯಾರು ಬಂದ್ರು ಸಹಿತ ನೋಡ್ರಿ, ಇಲ್ಲಿ ಯಾದಗಿರಿಯಿಂದ ಬಂದಾರ, ಇವತ್ತು ಶಿವಮೊಗ್ಗದಿಂದ ದಿನೇಶ್ ಶಿರ್ವಾಳ್ ಅಂತ ಹೇಳಿ ನಮ್ಮ ಚುನಾವ್ ಪೂಜಾರಿ ನಾವು ಹೋರಾಟಕ್ಕೆ ಹೋಗಿದ್ದೀವಿ. ಇವತ್ತು 100 ಮಂದಿನ ಕರ್ಕೊಂಡು ಶಿವಮೊಗ್ಗದಿಂದ ಬರಾಕತ್ತಾರ. ನೀವು ಗಟ್ಟಿಕೊಂಡ್ರಿ ಗುರ್ಲಾಪುರ ಕಡೆ ಒಬ್ಬ ಫ್ಯಾಕ್ಟರಿ ಮಾಲಕ್ ನಿನ್ನ ದೆಹಲಿ ಒಳಗೆ ಮಾತಾಡ್ಯಾನ. ಏನ್ ಮಾತಾಡ್ಯಾನ ಗೊತ್ತೈತಿ? ಹೆಸರು ಬೇಡ. ಏನು ಗುರ್ಲಾಪುರ ರಾಷ್ಟ್ರ ಗಂಟು ಬಿದ್ದವ್ರು ಮಾರ, ಬಾಕಿನೂ ಬಿಡುವಾರು, ಬಿಲ್ಲು ಬಿಡುವಾರು, ಕೆಟ್ಟ ಗಂಟು ಬಿದ್ದಾರ ಅನ್ನಕತ್ತೇವ ನಾವು. ಹೋರಾಟ ತಾಕತ್ತಕ್ಕೆ ಬಂದೈತಿ, ಅದಕ್ಕೆ ಗಟ್ಟಿರಿ. ವೇದಿಕೆ ಮ್ಯಾಗಿನ ಮಂದಿ ಬರೋಣ ಹೇಳೈತಿ. ಈಗ ಹೇಳ್ತೀನಿ ಕೇಳ್ರಿ, ಯಾವ ತೆಲಾಗರೆ ಸುಟ್ಗೇಸ ರೊಕ್ಕ ಆದಾಗೈತಿ ಇದಾಗೈತಿ ಅಲ್ಲಿ ಹೇಳ್ತೀನಿ ಕೇಳ್ರಿ. ಇಲ್ಲಿ ಮುಗುಳು ಕೋಡಿ ಎಲ್ಲಾ ಲಿಂಗರ ಸಾಕ್ಷಿಯಾಗಿ ಇಂಚಗೇರಿ ಕೇಳಿ ಒಂದ್ ನಿಮಿಷ ಕೇಳಿ ಒಂದ್ ಇಟ ಕೇಳ್ಕೋರಿ. ಮುಗುಳು ಕೋಡಿ ಎಲ್ಲಾ ಲಿಂಗರ ಸಾಕ್ಷಿಯಾಗಿ, ಇಂಚಗೇರಿ ಮಠದ ಬಾಬಾಸಾಹೇಬ್ ಮಹಾರಾಜರ ಸಾಕ್ಷಿಯಾಗಿ, ಅತ್ನಿ ಶಿವಗೌಡ ಹಾರುಗೇರಿ ದೇವ್ರಕೊಂಡ ಅದ್ದನ ಸಾಕ್ಷಿಯಾಗಿ, ಮುಟ್ಟಿಲ್ಲ ಮುಂದೆ ಭೂಮಿ ತೆಲಿಮ ಜೀವರು ಮಠ ಯಾವ ಮಗನ ಕಡೆ ₹1 ಮುಟ್ಟಂಗಿಲ್ಲ. ನಾ ಸನ್ಯಾಸಿ 10 ಮನಿ ಹೋದ್ರೆ ಬಕ್ರಿ 2,000 ಕೊಟ್ಟ 20,000 ಆಕೈತಿ. ನಿಮ್ಗ ಕೊಡ್ತೀನಿ ಮಕ್ಕಳ ದೇವಿಗೆನ, ನಿಮಗ ಕೊಡ್ತೀನಿ. ರೊಕ್ಕ ತಗೊಂಡಾನಂದ್ರ ಮಕ್ಕಳ ನಿಮ್ ಭಯ ಹುಳ ಬಿದ್ದು ಮನೆತನ ಹಾಳಾಗೋಕೆ ಸನ್ಯಾಸಿ ಕಡೆ ಶಾಪ್ ಹಾಕೊಂಡು ಹೋದ್ರಿ. ಮನಿ ಹಾಳು ಮಾಡ್ಕೋಬೇಡ್ರಿ. ಒಂದ್ ₹500 ಬಂದು ಘೋಷಣೆ ಮಾಡ್ರಿ. ನಿಮ್ ಮನೆತನ ಎಲ್ಲ ಉದ್ದಾರ ಆಕೈತಿ. ನಿಮ್ಮ ಜೊತೆ ನಮ್ಗೆ ಯಾರಿಗೂ ವೈರತ್ವ ಇಲ್ಲ. ಬೀರ್ಯಾಗ ರೈತ ಕೂತಾನ, ಇಂತ ಹಿರಿಯರು ಬಂದು ಬೆಂಬಲ ಕೊಡಾಕತ್ತಾರ. ಕನ್ನಡ ಸಂಘಟನೆಯವರು ಬಂದಾರ. ಇವತ್ತಲ್ಲಿ ಒಂದು ಹಳ್ಳಿಯಾಗ ಹಾಲು ಬರಾಕತ್ತೀನಿ. ದಲಿತ ಸಂಘಟನೆ ಹುಡುಗರು 50 ಜನ ನಿಂತವ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಅಂತ ವಿಚಾರ ಮಾಡಿ. ಏನಾಗಕತ್ತೈತಿ ಗೊತ್ತೈತೆ? ನೀ ರೈತರು ಗುರ್ಲಾಪುರ ಕ್ರಾಸ್ ಬೀಲಿ ಕೊಡಿಲ್ಲ, ಇನ್ನು ಮುಂದೆ ಹಿಂಗ ಒಕ್ಕಟ್ಟಾದ್ರೆ ನಾವು ಮನೆಗೆ ಹೋಗೋ ಪರಿಸ್ಥಿತಿ ಬರ್ತದೆ ಅಂತ ಬುಡ ಬೆದರಾಕತ್ತೈತಿ. ತಾಕತ್ತೈತಿ ಇಷ್ಟ ಮಂದಿ ಕೊಡ ಅಂತ ಹೇಳ್ಬೇಡ್ರಿ. ಇನ್ನ ಜೀಪ್ ಬರತ್ತ. ಇವತ್ತು 50,000ಕ್ಕಿಂತ ಹೆಚ್ಚು ಮಂದಿ ಸೇರ್ತೈತಿ. ರೈತ ರಾಜ್ಯೋತ್ಸವ ಇಲ್ಲೇ ಮಾಡೋನು, ರಾಜ್ಯಕ್ಕೆ ಒಂದು ಕರೆ ಕೊಡು. ಏನ್ ಸರಿ ಬ್ರದರ್ ಇನ್ ಸರಿ ನೀವು ಹೇಳ್ರಿ, ಯಾರ್ಯಾರು ಬರ್ತಾರಲ್ಲ ರಾಜ್ಯೋತ್ಸವ ಗುರ್ಲಾಪುರ ಕ್ರಾಸ್ಟ್ ಮಾಡೋರು ಬಾ ಅಂತ ಹೇಳ್ರಿ. ಮತ್ತೆ ಇಲ್ಲೇನ್ ರೌಂಡ್ ನಿಂತಿರಲ್ಲ, ದಯವಿಟ್ಟು ನಿಮ್ ಕೈ ಮುಗಿತೀನಿ ಕೆಳಕ್ ಕೊಡ್ರಿ. ಕೊಡ್ರಿ ಎಲ್ಲಾರು ಕೊಡ್ರಿ, ಕೈ ಮುಗಿತೀನಿ ಎಲ್ಲಾರು ಕೆಳಕ್ ಕೊಡ್ರಿ. ಅವಷ್ಟು ಪೊಲೀಸ್ ಅಧಿಕಾರಿಗಳ ಗಾಡಿ ಸ್ವಲ್ಪ ಹಿಂದ ಹಚ್ಚಿ ಬಿಡ್ರಿಪ್ಪ. ನಮ್ ಜನ ಬಾಳ ಬರ್ತೈತಿ. ಕೊಡ್ರಿ 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 ಪೊಲೀಸ್ ಗಾಡಿ ಒಂದ್ ಸ್ವಲ್ಪ ಆ ಕಡೆ ಹಿಂದ ಹಚ್ಚ್ರಿ, ಜಳಗಿ ಗಾಡಿ. ಆಮೇಲೆ ಎಲ್ಲಾ ರೈತ ಅಂತಂಬ್ರಿ ಯುವಕರೆಲ್ಲ ಸ್ವಲ್ಪ ಎಲ್ಲಾ ಕೇಳ್ಕೊಂಡ್ರಿ. ಇನ್ನ ಮಂದಿ ನಮಗ್ ಬಂದ್ ಹಿಂದ್ಕೊಂಡಿರ್ತದ. 12:30 1 ಗಂಟೆ ತನಕ ನಮ್ಮ ಮಂದಿ ಚಲೋ ಆಕೈತಿ. ಬರು ನೋಡಿ, ಎಲ್ಲರಿಗೂ ಅವಕಾಶ. ಕಡಾಳಿಯವರು ಬರತ್ತಾರೆ, ಎಲ್ಲರೂ ಬರ್ಲಿಲ್ಲ. ಆಮೇಲೆ ಈ ಭಾಗದ ಹಿರಿಯರು
ರಾಜಕೀಯ ಮುತ್ಸದಿಗಳು ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ.ಬಿ. ಕುರುಗೋಡಿಯವರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವ್ರಿಗೆ ವಿನಂತಿ ಮಾಡಿಕೊಡು. ಸರ್ ನಾಷ್ಟ ಮಾಡಿಲ್ರಿ ಇಲ್ರಿ ನಮ್ದು ನಾಷ್ಟ ಮಾಡಿಲ್ರಿ ಆಮೇಲೆ ಮಾಡೋಣ. ಎಲ್ಲರ ಬೇರೆ ಜಿಲ್ಲೆಯಿಂದ ರಾಜ್ಯ ಮುಖಂಡರು ಬಂದವರು ಯಾರ್ಯಾರು ಮುಖ್ಯವಾದವ್ರು ಬಿಟ್ಟು ಎಲ್ಲಾರು ಬರ್ರಿ. ತಾಯಿಯವ್ರು ಬರ್ರಿ, ಅಮ್ಮ ಬರೀ ಕಡೆ ಬರ್ರಿ. ಗದಗ ಜಿಲ್ಲೆಯಿಂದ ಬಂದಿರತಕ್ಕಂಥ ತಾಯಿಯವ್ರು ಬರೀ ಕಡೆ. ಸೈನಿಕರು ಬರೀ ಪೈ ಕಡೆ, ನೀವು ಬೇಕು ಮೊದಲು ಬರ್ರಿ. ಇಲ್ಲಿಲ್ರಿ ಸೈನಿಕರು, ಹಿರಿಯರು ನೀವು ನಿಲ್ರಿ. ಈ ಅಜ್ಜ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವ್ರ ಜೊತೆ 80ರಾಗಿಂದ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ನಿಮ್ ಬೆಂಬಲಕ್ಕೆ ಬಂದಾರ. ಅವ್ರು ಆಮೇಲೆ ಒಂದು ಹಾಡು ಹಾಡ್ತಾರೆ. ಈಗ ನಮ್ಮ ಸಿ.ಬಿ. ಕುರುಗೋಡಿ ಅವ್ರು ಮಾತನಾಡೋದು. ಇವತ್ತಿನ ಚಳವಳಿಯ ಮುಖಂಡತ್ವವನ್ನು ವಹಿಸಿಕೊಂಡಂತ ಶಶಿಕಾಂತ್ ಮಹಾರಾಜರೇ, ರಾಜ್ಯ ಅಧ್ಯಕ್ಷರಾದಂತ ಚುನಪ್ಪ ಪೂಜಾರಿ ಅವರೇ, ಕಾರ್ಯಾಧ್ಯಕ್ಷರೇ, ಇಲ್ಲಿ ವಿವಿಧ ಗ್ರಾಮಗಳಿಂದ ಬಂದಂತ ಎಲ್ಲ ರೈತ ಮುಖಂಡರೇ, ಎಲ್ಲ ಹಿರಿಯರೇ, ಕಿರಿಯರೇ, ನೀವ ಇಲ್ಲೇನೋ ಕೂತಾಗಿರಲ್ಲ. ನಮ್ಮೂ ಯಾರು ಫ್ಯಾಕ್ಟ್ರಿ ಇಲ್ಲ, ಯಾರೋ ಫ್ಯಾಕ್ಟ್ರಿಗಳು ಅದಾರಪ್ಪ ಅಂತ ಕೇಳಿದ್ರ ಯಾವ MP ಅದನ, ಯಾವ ಮಂತ್ರಿ ಅದನ, ಯಾವ MLA ಅದನ, ಯಾವ MLC ಅದನ, ಯಾವ ರೊಕ್ಕಿಸ್ತ ಅದನ, ಅವನು ಫ್ಯಾಕ್ಟ್ರಿಗಳು ಮಾತ್ರ ಅದ. ನಾವ್ ವಿಚಾರ ಮಾಡುವಂತ ಮಾತ್ರ ಇಲ್ಲ. ನಾವ್ ಏನ್ ಮಾಡಕತ್ತೀವಿ ಇವತ್ತಂದ್ರಿ, ಆರಿಸ್ಕೊಡ್ತೀವ್ರಿ ಅವ್ರನ್ನ. ಎಲ್ಲಾರು ಕೂಡಿಕೆ ರೈತ ಸಂಘದ ಎಲ್ಲಾರು ಬೆಂಬಲ ತಗೋತಾರ. ಅವ್ರು ಆರಿಸಿ ಹೋಗೋತಕ ಬೆಂಗಳೂರಿಗೆ ಹೋದ್ರು ಫ್ಯಾಕ್ಟ್ರಿ ಲೈಸೆನ್ಸ್ ತೆಗಿತಾರ ಮೊದಲ. ನೀವು ನೆನಪಿಟ್ಕೋರಿ, ನೀವು ಎಷ್ಟು ಮಂದಿ MLA ಹೋಗ್ಯಾರಲ್ಲ. ಈಗ ನಮ್ಮ ಬೆಳಗಾವಿ ಜಿಲ್ಲಾದೊಳಗೆ, ವಿಜಯಪುರ ಜಿಲ್ಲಾದೊಳಗೆ ಏನ್ ಫ್ಯಾಕ್ಟ್ರಿಗಳು ಎಷ್ಟು ಅದಾವ್ರಲ್ಲ, ಯಾರು ಅದಾವ್ರ ನೀವು ವಿಚಾರ ಮಾಡ್ಕೊಳ್ಳಿ. ಎಲ್ಲಾ ಮಂತ್ರಿಗಳು ಅದಾವ, MP ಗಳು ಅದಾರ, MLA ಅದಾರ, ಇದ್ದೋಳು ಅವ್ರು ಅದಾರ. ನಮ್ಮ ರೈತರಿಗೆ ಅವ್ರಿಗೇನ್ ಕರ್ತಿಲ್ಲ. ನಮಗ ಎಲ್ಲಾ ನಾವು ಇವತ್ತು ನಿಮ್ಮ ಮುಖಾಂತರ ಎಲ್ಲಾ ಫ್ಯಾಕ್ಟ್ರಿಗಳ ಅಧ್ಯಕ್ಷರಿಗೆ, MDಗಳಿಗನ್ನ ವಿನಯಪೂರ್ವಕವನ್ನ ನಾ ವಿನಂತಿ ಮಾಡ್ಕೋಕೈತೀನಿ. ಈ ರೈತರು ನೀವು ಮರಿಸಿರಿ ಅಂದ್ರ ನಿಮ್ ಫ್ಯಾಕ್ಟ್ರಿ ಉದ್ಧಾರ ಆಗೋದು ನೆನಪಿಟ್ಕೊಡ್ರಿ. ನೀವು ರೈತರು ಮರಿಗಳಂದ್ರ ನಿಮ್ಗೆ ಎತ್ತು ಕೂಡಲೇ ಯಾರು ಕೊಡ್ತಾರೆ ನಿಮ್ಗ ಅನ್ನ? ರೈತರು ಮರಿಗಳಂದ್ರ ನಿಮ್ಗೆ ಉದ್ಧಾರ ಆಗೋದಿಲ್ಲ. ನೀವು ಸುಕ್ಮಿಂಡ್ರಾಗಿ ಬೆಂಗಳೂರಾಗದಿರಿ, ನೀವು ಎಲ್ಲಿ ಬೆಂಗಳೂರಾಗದಿರಿ, ದಿಲ್ಲಿ ಒಳಗದಿರಿ, ಮುಂಬೈದಾಗದಿರಿ ನಿಮ್ ಮನಿಗೋಳ. ಯಾಕಂದ್ರೆ ಸುಖದಿಂದ ನಿಮಗ ನಾವು ರೈತರೆಲ್ಲ ದುಡ್ದಕ್ಕೆ ಕಬ್ಬ ಬೆಳೆದ ನಿಮಗ ಹಾಕಿ ಏನ್ ನಾವು ಸ್ವದಿ ತಿನ್ಕೋತೀವಿ. ಸ್ವದಿ ನಮ್ ರೈತರು ಏನಾಗೈತಿಪ್ಪ ಅಂತಂದ್ರ ಇವತ್ತು ಕಬ್ಬಿಂದ ಒಂದೊಂದು ಸರಿ ಸಹಿತ ವ್ಯಾಪಾರ ಆಕೈತಿ. ನೀವು ಗೊತ್ತಿರ್ಬೇಕಲ್ಲ, ನೀವು ಮಳೆ ಬೇರೆ, ಏನ್ ಸರಿ ಬೇರೆ, ಇತ್ತನಾಲ್ ಬೇರೆ, ಸಕ್ಕರೆ ಬೇರೆ, ಅವ್ರದ್ದು ನಮ್ದು ಏನ್ ವ್ಯಾಪಾರ ಆಗಿಲ್ಲ ಹೇಳ್ರಿ. ಕಬ್ಬಿಂದ ಸ್ವದಿ ಸಗಟಿ ವ್ಯಾಪಾರ ಆಗ್ತೈತಿ. ಆದ್ರ ನಮಗ ಸ್ವದಿದೊಂದು ಲಾಭ ಆದದ್ದು ಸಹಿತ ನಮ್ಗೆ ಕೊಡಕ್ತಾ ಇರಲಿಲ್ಲ. ಅವ್ರಿಗೆ ಇನ್ನೂ ಬೇಕಾಗ್ತಾರ, ಬಹಳ ಮಂದಿ ಬೇಕಾಗೈತಿ. ಇನ್ನೊಂದು ಫ್ಯಾಕ್ಟ್ರಿ, ಒಂದ್ ಫ್ಯಾಕ್ಟ್ರಿ ನಡೀತಾ, ಇನ್ನೊಂದು ಫ್ಯಾಕ್ಟ್ರಿ ಆ ಮಗನ ಹೆಸರಲ್ಲಿ ಒಂದ, ಏನ್ ಹೆಂಡತಿ ಹೆಸರಲ್ಲಿ ಒಂದ, ಏನ್ ಮೊಮ್ಮಕ್ಕ ಹೆಸರಲ್ಲಿ ಒಂದ, ಇಲ್ಲ ಫ್ಯಾಕ್ಟ್ರಿ ಮಾಡೋ ಆಶ್ಚರ್ಯ ಐತೆ ಅವ್ರಿಗೆ. ನಾವು ರೈತರು DAP ಏನ್ ರೇಟ್ ಆಗೈತೆ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ DAP ತಗೊಂಡ ರೇಟ್ ಅವ್ರಿಗೆ ಹೋಗಿ ಮುಕ್ತವ್ರು ಯಾರು ಕೈಯಾಗ ಆಳುಗಳು ಇರ್ತಾರೆ. ಏನ್ ನಮ್ಮ ರೈತರ ಪರಿಸ್ಥಿತಿ ಎಲ್ಲಿ ಬಂದು ಇರ್ತೈತಿಪ್ಪ ಅಂತಂದ್ರ ಏನ್ ಅದನ್ನ ಈಗ ಕಬ್ಬು ಕಳಿಸಲಿಲ್ಲ ಅಂದ್ರ ನಾವ್ ಏನ್ ಹಾಕ್ತೇವ್ರಿ, ನಮ್ ಕಬ್ಬ ನಮಗ ತಿನ್ನಾಕ್ ಬರೋದಿಲ್ಲ. ಅದನ್ನ ಅವ್ರಿಗೆ ಹೆಂಗ್ ಸೊಕ್ಕಾಯ್ತಪ್ಪ ಅಂತಂದ್ರ 8 ದಿನ ಮಾಡ್ತಾರ ಮಕ್ಕಳ, 15 ದಿನ ಮಾಡ್ತಾರ, 25 ದಿವಸಕ್ಕೆ ನಮ್ ಕಾಲ್ ಬಿಡ್ಕೊತ ಬರ್ತಾರ ಅಂತ ಅನ್ನೋದೈತಿ. ನೆನಪಿಡ್ಕೋಬೇಕು. ನಾವು ಜೀವಂತ ಇರೋತಕ ನಮ್ಮ ಕಬ್ಬಿನ ಸರಿಗೆ ನಮ್ಮ ಕಬ್ಬಿ ಇದೊಂದು ವರ್ಷ ಹಾಳಾಗ್ಲಿ ಅಂದ್ರೆ ನಾವು ರೈತರೆಲ್ಲರೂ ಏನಾದ್ರು ಇದೊಂದು ವರ್ಷ ನಮ್ ಕಬ್ಬು ಹಾಳಾಗ್ಲಿ ಏನ್ ಅವ್ರು ಹೆಂಗ್ ಬದುಕ್ತಾರ ನೋಡು. ಅದ್ ನೀವು ಗಟ್ಟಿ ಆದ್ರಿ ಅಂದ್ರ ನೀವೆಲ್ಲ ಗಟ್ಟಿ ಆದ್ವಿ ಅಂದ್ರೆ ಏನಾಗ್ತತಿ, ಟ್ರ್ಯಾಕ್ಟರ್ ನೀವು ಹೇಳಿದ್ರೆ ತಣ್ಣಿ ಕೊಡ್ತಾರ. ಇಲ್ಲೇ ಮಾರಾಟದೊಳಗ 3500 ಕೊಡ್ಲಿಕ್ಕೆ ಹಚ್ಚಾರ. ಏನ್ ನಮ್ಮಲ್ಲಿ ಎಷ್ಟು 3300 3500 ದಾಣಿ ಇಟ್ಟಾರ. ಅವ್ರಂತ ಕೊಡಕ್ ಅವ್ರದ್ದು ಕಬ್ಬ ಐತೆ, ನಮ್ದು ಕಬ್ಬ ಐತೆ. ಅವರು ಫ್ಯಾಕ್ಟ್ರಿ ನಮ್ಮ ಮಟ್ಟ ದೊಡ್ಡ ಯಾವ ಇಲ್ರ ಅಲ್ಲಿ. ನೀವು ವಿಚಾರ ಮಾಡ್ರಿ, ಸೈರಾಪುರ ಫ್ಯಾಕ್ಟ್ರಿ, ಸಂಕೇಶ್ವರ ಫ್ಯಾಕ್ಟ್ರಿ, 2 KC ಫ್ಯಾಕ್ಟ್ರಿ ಅದಾವ್ರಲ್ಲ, ಇವೆಲ್ಲ 20-30 ಲಕ್ಷ ದಿನ ಕ್ರಚಿಂಗ್ ಹಚ್ಚಿ ಹೋಗ್ತಾರ. ಅವ್ರೆಲ್ಲ 5 ರಿಂದ 10 ಸಾವಿರ ಚೀನ್ ವ್ಯಾಲ್ಯೂ ಫ್ಯಾಕ್ಟ್ರಿಗಳಿಲ್ಲ.
ಆದ್ರೂ ಸಹಿತ ಅವ್ರು ಏನ್ ಮಾಡ್ಲಿಕ್ಕೆ ಇವತ್ತು 3,000 ದಾಣಿ ಕೊಡ್ಲಿಕ್ಕೆ ನಮ್ಮ ಈ ಫ್ಯಾಕ್ಟ್ರಿದವ್ರಿಗೆ ಯಾಕೆ ಆಗುದಿಲ್ಲ ಏನ್ರಿ ಅದನ್ನ ನಾವು ಕೇಳೋ ಸಲುವಾಗಿ ನಮ್ಮ ಮಹಾರಾಜರ ನೇತೃತ್ವದೊಳಗೆ ಏನ್ ಮಾಡ್ಲಿಕ್ಕಿಲ್ಲ ಈ ಇದನ್ನ ಸಕ್ಸಸ್ ಆಗ್ಬೇಕು, ಅವ್ರ ಮಹಾರಾಜರ ಆಶೀರ್ವಾದ ಇರಬೇಕು. ನಾವು ಎಲ್ಲ ಗಟ್ಟಿ ಆದಿವಂದ್ರೆ ಇದು ನಾವು 3 ವಾರಿ ಫ್ಯಾಕ್ಟ್ರಿ ಕೊಡತ್ತಾರ ಅಂತ ಹೇಳುತ್ತಾ ನಮ್ಮನ್ನ ಕಲ್ಕೆಯನ್ನು ಮಾತಾಡಕ್ ಕೊಟ್ಟಂತ ನಿಮ್ಗೆ ಎಲ್ಲರಿಗೆ ಧನ್ಯವಾದ ಹೇಳಿ ನಾನು ಮಾಡ್ಕೊಡ್ತೇನೆ. ರೈತ ಇತ್ತು ಈ ವಿಶೇಷ ಇವತ್ತು ನೋಡಕ್ ಏನ್ ಸಿಕ್ಕೈತಪ್ಪ ಅಂತಂದ್ರ ಏನು ನಂಜುಂಡಪ್ಪ ಸ್ವಾಮಿಯವರು ಏನ ಕರ್ನಾಟಕ ರಾಜ್ಯದ ರೈತ ಸಂಘ ಕಟ್ಟಿ ಏನೊಂದು ಇತಿಹಾಸ ಮಾಡಿ ಎಲ್ಲಿವರೆಗೆ ಈ ಭೂಮಿ ಇರ್ತೈತಲ್ಲ ಅಲ್ಲಿ ಮಠ ಈ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಬೀಜ ಹಾಕಿ ಹೋಗ್ಯಾರಲ್ಲ ಅವರ ಜೊತೆ ಹೋರಾಟ ಮಾಡಿದಂತ ಇನ್ನೂದಾರಪ್ಪ ಅಂದ್ರೆ ಇದು ನಿಮ್ಮ ಪುಣ್ಯದ ಕೆಲಸ. ಇವತ್ತು ಅವ್ರು ನೋಡಾಕ ನಮಗೆ ಸಿಕ್ಕೈತಿ. ಅವ್ರ ಎಲ್ಲಿ ಅಂದ್ರೆ ಸವದತ್ತಿ ತಾಲೂಕದವ್ರು ಅಂತ ಅವ್ರೊಂದು 2 ಮಾತು ಅವ್ರು ಹೆಂಗ ಹೋರಾಟ ಮಾಡಿದ್ರು. ಬರೀ ನಾವು 2-3 ದಿನದಾಗ ನಾವು ಅಲ್ಲಿ ಕಡೆ ಆಚಾರ ಹೇಳಿದ್ರೆ ಇವ್ ಇಲ್ಲಿ ಕಡೆ ಹೇಳಿರಲ್ಲ ಈಗ ಮುಖಂಡ್ರು. ಇವತ್ತೊಂದು ವರ್ಷ ಹಾಳಾಗಿ ಕಬ್ಬ ಗಟ್ಟಿ ಆಗ ಕಲ್ಕೊಂಡು ಒಂದ್ ನಿರ್ಧಾರ ಮಾಡಿ ಅವರಿಂದ ನಾವು ಬದುಕಿಲ್ಲ, ನಮ್ಮಿಂದ ಅವನು ಬದುಕ. ಅವ್ರ ಕಡೆ ಈ ಕಾಲ ಬೆಂಗಳೂರಾಗ ಮನಿ, ಅಲ್ಲಿ ಮನಿ, ಇಲ್ಲಿ ಮನಿ, ನೀವೆಲ್ಲಿ ಕಟ್ಟಿದ ಮನಿ ಗುಡ್ಲ ಚಾಪರ್ ಹಾಕೊಳಕ್ ದಿಕ್ಕಿಲ್ಲ ಎದ್ದು ನೀವು. ಅದಕ್ಕೆ ಆದಿ ಬಂದರೆ ಗಟ್ಟಿ ಆಗ ಟ್ಯಾಕ್ಟರ್ದವ್ರ ಗ್ಯಾಂಗ್ನವ್ರ ಯಾರು ಹಚ್ಚಾರ ನಿಮ್ಗೆಲ್ಲ ಸಿಂಪಲ್ ಆಗಿ ಹೇಳ್ತಾರೆ. ಬರೇ ಕಿಚ್ಚಿ ಬಿಚ್ಚಿ ಯಾವಂದು ಐತಲ್ಲ 9 ತಿಂಗಳು ಹುಟ್ಟಿ ಬಂದು ಒಳಗೆ ಅರಿತು ಬೇಕು ಅವ್ ಗಟ್ಟಿ ಆಗಿಲ್ಲ, ಏನೂ ಆಗಂಗಿಲ್ಲ. ಅವ್ರೆಲ್ಲರೂ ಕಾಲು ಬೀಳ್ಕೊ ಬರೋದು ಬಿಡಬೇಡಿ. ತಿಳ್ಕೋರಿ ಏನಕ್ಕೆ ಕಿಚ್ಚಿ ಪಿಚ್ಚಿ ಮಾಡೋರಲ್ಲ ದಯವಿಟ್ಟು ಏನ್ ಆ ಸುಟ್ಕೇಸ್ ಈ ಸುಟ್ಕೇಸ್ ನಿಮ್ ಕೈ ಮುಗಿದು ಕಾಲು ಬಿದ್ದು ನಿನ್ನೆ ಬೆಳತಾಗ ಇಲ್ಲಿ ಕೇಳಿ ನಾವು ಆ ಸುದ್ದಿ ಕೇಳಕ್ ಬಂದೈತಿ. ಇದು ಸಂಗೋಲೆ ಏನೋ ಹುಟ್ಟಿದ ಭೂಮಿ ಯಾವ ಇಲ್ಲ. ಅದಕ್ಕಾಗಿ ನಾನು ದಯವಿಟ್ಟು ಇನ್ನೊಂದು ಹೇಳಕ್ ಕೇಳ್ತೀನಿ, ಸಂಗೋಲೆ ಕೊಂದವ್ರು ಯಾರು ಬ್ರಿಟಿಷ್ ಅಲ್ಲ. ಅದಕ್ಕಾಗಿ ಟೀಮಿಗೆ ಅವರ ದೋಖಾ ಬಂದ್ರೆ ಅವನು ರೈತ ಜಾತಿ ಕೊಡಂಕಲ್ಲ ಅಂತ ಹೇಳ್ತಾನ. ಅವನು ರೈತ ಜಾತಿ ಹುಟ್ಟಿಲ್ಲ. ಈಗ ಒಂದೇ ಧರ್ಮ ರೈತ ಜಾತಿ, ಯಾವುದು ಜಾತಿ ಧರ್ಮ ಏನೂ ಇಲ್ಲ. ಟ್ಯಾಕ್ಟರ್ ಗ್ಯಾಂಗ್ನವರಾಗ್ಲಿ ಟ್ಯಾಕ್ಟರ್ದವ್ರಾಗ್ಲಿ ದಯವಿಟ್ಟು ಯಾಕಪ್ಪ ಅಂದ್ರ ಎಲ್ಲರಿಗೂ ನಿಮ್ಗೆ ಹೆಚ್ಚಿಗೆ ಮುಖ್ಯತೆ ರೈತ ಸಂಘ ಗಟ್ಟಿ ಹಾಕಲ್ಕೋರಿ. ಇದೇನು ನಿಮ್ದು ಏನ ಎಷ್ಟು ಪುಣ್ಯವಂತ ನೋಡ್ರಿ. ನಾವು ನಿನ್ನೆ ಹೇಳಿದ್ನೆ 84 ಲಕ್ಷ ಜೀವರಾಶಿ ಒಳಗೆ ಮಾನವರೊಮ್ಮೆ ಹುಟ್ಟಿವಿ. ಸತ್ತ ಬೆಳಕ ಹೆಣ ಕೋರ್ಯಾಕ ಹೋಯ್ತಾರ. ನಿಮ್ ಎಲ್ಲೂ ಬ್ಯಾಂಕ್ ಬಹಳ ದೊಡ್ಡ ದೊಡ್ಡ ಉದಾಹರಣೆಗಳು ಕಟ್ಟಾರ, ಅವನು ತಿಳ್ಕೋರಿ. ಅದಕ್ಕಾಗಿನ ದಯವಿಟ್ಟು ಇವತ್ತು ನೀವು ಬಹಳ ಪುಣ್ಯವಂತರದೀವಿ. ಇಂಥವ್ರು ಬಂದ ಈ ವೇದಿಕೆಗೆ ಮಾತಾಡ್ತಾರೆ ಮಾತಾಡ್ರ ಜರ ದಯವಿಟ್ಟು